ಪುರುಷನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮತಾದಿದೇವ ರಕ್ಷಿಸೋ ಬಸವ ರಕ್ಷಿಸೋ ಬಸವ ರಕ್ಷಿಸೋ ಬಸವ ಜೈ ಗುರು ಬಸವೇಶ್ವರ ನಮಃ. ಅನಂತ ಶರಣು ಶರಣಾರ್ಥಿಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಗಾಯತ್ರಿ ತಾಯಿ ಬಸವ ಮಹಾಮನೆ ಬಸವ ಕಲ್ಯಾಣ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಚನ್ಶೆಟ್ಟಿ ಅವರಿಂದ ನುಡಿ ನಮನ. ನಮಗೊಂದಿಷ್ಟು ಕಲಿಸಿದ ಪಾಠಗಳನ್ನ, ಒಂದಿಷ್ಟು ಕಲಿಸಿದಂತ ಒಂದಿಷ್ಟು ಜವಾಬ್ದಾರಿಗಳನ್ನ ನಾವು ಒಂದಿಷ್ಟು ಹೊತ್ಕೊಂಡು ಆ ಕಾರ್ಯದಲ್ಲಿ, ಆ ಮಾರ್ಗದಲ್ಲಿ ನಾವು ಒಂದಿಟ್ಟು ಸಾಕ್ಬೇಕಾಗಿದೆ. ಪೂಜ್ಯ ಅಕ್ಕನವರು ಬರೀ ಧಾರ್ಮಿಕ ಕ್ಷೇತ್ರ ಹೊರತಂದು ಅಕ್ಷರ ಪ್ರೀತಿಯನ್ನ ಈ ನಾಡಿನಲ್ಲಿ ಬಿತ್ತಿದವ್ರು ಯಾರಾದಿದ್ರೆ ಡಾಕ್ಟರ್ ಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿಯವರು ಅಂತ ಬಹಳ ಹೆಮ್ಮೆಯಿಂದ ಮತ್ತು ಅಷ್ಟೇ ಗೌರವನ ಈ ಮಾತನ್ನ ನಾನು ಹೇಳ್ತೀನಿ. ಯಾಕಂದ್ರೆ ಅವೆಲ್ಲ ಸಾಹಿತ್ಯ ಕ್ಷೇತ್ರದ ಸೇವೆಗಳನ್ನೇ ಪರಿಗಣಿಸಿ ನಾನು ಕನ್ನಡ ಸಾಹಿತ್ಯ ಪರಿಷತ್ಗೆ ಬಂದ್ಮೇಲೆ ಪೂಜ್ಯ ಅಕ್ಕನವರನ್ನ ಇಲ್ಲಿ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಾವು ಒಂದು ಸಣ್ಣ ಗೌರವವನ್ನು ಇಲ್ಲಿ ಮಾಡಿದ್ದೀವಿ. ಅದು ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ನವರೇ ಬಹಳ ದೊಡ್ಡ ಮಾಡ್ಯಾರ ಅಂತ ಏನಿಲ್ಲ. ಈ ರೀತಿ 10 ಹಲವರನ್ನ ಪೂಜ್ಯ ಅಕ್ಕನವರಿಗೆ ಅದು ಗೌರವ ಡಾಕ್ಟರೇಟ್ ಬಂದಿದ್ದಾಗಿರ್ಬೋದು, ಇವತ್ತ ಶರಣ ಸಾಹಿತ್ಯ ಪರಿಷತ್ನವ್ರು ಇರ್ಬೋದು, ಭಾಗವಾಗಿಸ್ಕೊಂಡರು ಪೂಜ್ಯ ಡಾಕ್ಟರ್ ಅನ್ನಪೂರ್ಣ ತಾಯಿಯವರು. ಅಂತ ಅಕ್ಕನವರು ಇವತ್ತ ಈಗಾಗಲೇ ಪೂಜ್ಯ ಹೇಳಿದ ಒಂದು ಮಾತನ್ನು ಹೇಳಿದ್ರು. ನಿಜವಾಗ್ಲೂ ಬಹಳ ದೊಡ್ಡ ಉದ್ದೇಶವನ್ನು ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಬರುವ ದಿನಗಳಲ್ಲೂ ಸಹ ನಾವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನಂತ ಶರಣು ಶರಣಾರ್ಥಿಗಳು ಸುರೇಶ್ ಚನ್ಶೆಟ್ಟಿ ಅವರಿಗೆ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ್ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಕರುಳಿನ ಕೂಗು ನೋಡುವ ಅಂಬಲದಿ ಶರಣರೆಲ್ಲರ ಮನವು ಕರೆಯುತ್ತಿದೆ. ಕರುಳಿನ ಕೂಗು ನೋಡುವ ಅಂಬಲದಿ ಶರಣರೆಲ್ಲರ ಮನವು ಅರಿಯದ ಮಂದ ಮತಿಗಳು ನಾವು ಅರಿವು ತೋರಿದ ಗುರುತಾಯಿ ನೀವು ಅನಂತ ದುಃಖಗಳ ಮರೆಸೀನು ಗುರು ಬಸವಣ್ಣನ ತೋರಿದ ಗುರುಮಾತೆ ನೀವು ಗುರುಮಾತೆ 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 ಕರೆಯುತ್ತಿದೆ. ಕರುಳಿನ ಕೂಗು ನೋಡುವ ಹಂಬಲದಿ ಶರಣರೆಲ್ಲರ ಮನವು ಕಿರಿವಯದಲ್ಲಿಯೇ ಘನ ಜ್ಞಾನವ ಪಡೆದು ಜ್ಞಾನವು ತುಂಬಿದ ಕಣಿಯಾದಿರಿ ತಾಯೇ ಕಾರ್ಮೋಡ ಕರಗಿ ಧರೆ ಮಳೆಗೆ ತಂಪಾಗಿ ಪ್ರವಚನದ ರಸ ಸುಧೆಯ ಉಣಬಡಿಸಿದಿರಿ ತಾಯೇ ಕರೆಯುತ್ತಿದೆ. ಕರುಳಿನ ಕೂಗು ನೋಡುವ ಹಂಬಲದಿ ಶರಣರೆಲ್ಲರ ಮನವು
ಬಸವ ಜ್ಯೋತಿಯ ಬೆಳಗಿಸಿದ ತಾಯೇ. ಅನುಭವ ಪಥದತ್ತ ಪಯಣ ಸಾಗಿಸುತ್ತಲೇ ನಮ್ಮ ನೆಮ್ಮದಿಯ ಬದುಕಿಗೆ ಹಿಂಬಾದಿರಿ ತಾಯೇ. ಕರೆಯುತ್ತಿದೆ ಕರುಳಿನ ಕೂಗು, ನೋಡುವ ಹಂಬಲದಿ ಶರಣರೆಲ್ಲರ ಮನರು. ಬಸವ ಸೇವ ಪ್ರತಿಷ್ಠಾನ ಸೇವೆಯ ಶ್ರೇಷ್ಠ ಜೀವನ, ಧ್ಯೇಯದ ದಿಟ್ಟ ವಾಕ್ಯವ ಜಗಕ್ಕೆ ಸಾರಿದಿರಿ ತಾಯೇ. ವಚನ ಪಠಣ ಅಭಿಯಾನ ಶಿವಯೋಗ ಸಾಧಕರ ಕೂಟ, ವಾರದ ಅನುಭವ ಮಂಟಪದ ಸಂತಸದ ನೋಟ. ಕರೆಯುತ್ತಿದೆ ಕರುಳಿನ ಕೂಗು, ನೋಡುವ ಹಂಬಲದಿ ಶರಣರೆಲ್ಲರ ಮನರು. ನೀಲಮ್ಮನ ಬಳಗ ನೀಲಗಂಗಾ ಪ್ರಸಾದ ನಿಲಯ, ನಿಷ್ಠೆಯಿಂದಲೇ ನಡೆಸುವ ನಿಮ್ಮ ವಿಶಾಲ ಹೃದಯ. ಅರಳುವ ಮೊಗ್ಗಿಗೆ ತಿಳಿ ನೀರ ತಂಪಿನೊಲವಿನ ಛಾಯೆ, ಬಸವ ಭಾರತಿ ಸಂಸ್ಕಾರ ಶಿಬಿರ ನಡೆಸಿದಿರಿ ತಾಯೇ. ಕರೆಯುತ್ತಿದೆ ಕರುಳಿನ ಕೂಗು, ನೋಡುವ ಹಂಬಲದಿ ಶರಣರೆಲ್ಲರ ಮನವು. ವಚನವೇ ನಿಮ್ಮ ಗುರು, ವಚನವೇ ನಿಮ್ಮುಸಿರು, ವಚನ ಸಾಹಿತ್ಯಕ್ಕೆ ಪಟ್ಟವನು ಕಟ್ಟಿದಿರಿ ತಾಯೇ. ವಚನ ವಿಜಯೋತ್ಸವದಿ ನಲಿ ನಲಿದು ಕುಣಿದೀರಿ. ಈ ಒಂದು ವಚನವನ್ನ ಶಿವಕುಮಾರ್ ಪಂಚಾಳ್ ಅವರು ಹಾಡಿದ್ದಾರೆ. ಇದಕ್ಕೆ ರಚನೆಯನ್ನ ಪ್ರಭುದೇವರು ನೀಡಿದ್ದಾರೆ ಅಂತಕ್ಕಂಥದ್ದು. ಇನ್ನು ಮುಂದೆ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷರು ಬಾಬು ವಾಲಿ ಅಣ್ಣನವರಿಂದ ನುಡಿನಮನ. ಪರಮ ಪೂಜ್ಯ ನಾಡೋಜ ಬಸವಲಿಂಗ ಪಟ್ಟ ದೇವರ ಪಾದಗಳಲ್ಲಿ ವಂದಿಸಿ, ಪರಮ ಪೂಜ್ಯರಾಗಿರ್ತಕ್ಕಂಥ ಹುಲಸೂರು ಮಹಾಸ್ವಾಮಿಗಳ ಪಾದಗಳಲ್ಲಿ ವಂದಿಸಿ, ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಪ್ರತಿಭಾಕಾಯಿ ಪಾಟೀಲ್ ಅವರು ಈ ಬಸವ ಜ್ಯೋತಿಯನ್ನು ಸ್ವಾಗತ ಮಾಡ್ತಾ ಇವರಿಗೆ ಬಹಳ ಇಷ್ಟವಾದಂಥ ಹಾಡು ನನ್ನದೇ ಇದೆ ಅಂತ. ನಮಗೆ ಕರ್ನಾಟಕದಲ್ಲೇ ಇರ್ತಕ್ಕಂಥ ಬೇರೆ ಸಮಾಜದಲ್ಲಿ ನಗೆಪಾಟ್ಲಿಗೆ ಈಡಾಗದಂತೆ ಮಾತಾಜಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾವೆಲ್ಲರೂ ಒಂದಾಗಿ ಬಾಳ್ಬೇಕು. ಒಂದಾಗಿ ಬಿಡಲ್ಲ ಎರಡು ಭಾಗ ಸ್ಕಾರ್ಫ್ ಹಾಕೊಂಡವ್ರು ಇವ್ರು ಆ ಮಾತಾಜಿಯರ ಶಿಷ್ಯರು, ಇವ್ರು ಜನಬಲ್ ಕಳಿಸಿರ್ತಕ್ಕಂಥ ಶಿಫಾರಸನ್ನು ಮಾನ್ಯ ಮಾಡಬೇಕು ಅಂತೇಳಿ ಆ ಪೂಜಾ ಅನ್ಕೊಂಡಕ್ಕವರು ಮತ್ತು ಗಂಗಾಂಬಿಕೆ ಅಕ್ಕವರು ಇಬ್ಬರು ಆಜು ಬಾಜುಕಿದ್ರು. ಅವ್ರು ಒಂದು 12ಕ್ಕೆ ರ್ಯಾಲಿ ಮಾಡದೇ ಇದ್ರೆ ಮಾತಾಜಿ ಇನ್ನೊಂದು 10 ಅಕ್ಕರ ಸಂಘಟನೆ, ಇಬ್ಬರು ಅಕ್ಕರ ಸಂಘಟನೆ ಇದ್ದೆ. ಆದ್ರೆ ನಮ್ಮಲ್ಲಿ ಎಲ್ಲಕ್ಕಿಂತ ಅಕ್ಕ ಕಲಿಸಿದೇನು ಅಂತಂದ್ರೆ, ನಮಗೆ ಎಲ್ಲಕ್ಕಿಂತ ನಮ್ಗಿಂತ ದೊಡ್ಡವ್ರು ಇರಲಿ, ನಮ್ಮಲ್ಲಿ ಶರಣಾರ್ಥಿ ಅಕ್ಕ ಅಣ್ಣ ಅಂತೀವಿ. ಅದು ಕಲಿಸಿದ ಯಾರಂದ್ರೆ ನಮ್ಮ ಇಬ್ಬರು ಅಕ್ಕಂದಿರು. ಈಗ ನಮ್ಗಿಂತ ಸಣ್ಣಂದು ಯಾರ್ಯಾರು ನಮ್ಮ ಹೆಣ್ಮಕ್ಳು ಕಾಣಿಸಲೇಕ ಅವ್ರಿಗೆ ಶರಣು ಅಕ್ಕ ಅಂತೀವಿ. ನಮ್ಗಿಂತ ದೊಡ್ಡವ್ರು ಯಾರ್ಯಾಕೆ ಅಕ್ಕ ಕಾಣಿಸಲ್ರೇಕ ಅವ್ರಿಗೆ ಶರಣಾರ್ಥಿ ಅಕ್ಕ ಅಂತೀವಿ. ಆದ್ರೆ ಅಂತ ನಮಗೊಂದು ಒಳ್ಳೆ ಸಂಸ್ಕೃತಿ ಯಾರಾದ್ರೂ ಕಲಿಸಿದ್ರಂದ್ರೆ ಇವತ್ತು ನಮಗೆ ಶರಣಾರ್ಥಿ ಅಂತೇಳಿ ಎಲ್ಲಕ್ಕ
ಇವತ್ತು ನಮ್ಗೆ ಸ್ಟೇಜ್ ಮೇಲೆ ನಿಂತು ನಾವು ಸ್ಟೇಜ್ ಮೇಲೆ ನಿಂತು ನಾವು ಏನೇನೋ ಮಾತಾಡ್ತಿದ್ದು ನಮ್ಗೆ ಹಿಂಗೆ ಮೈ ಎಲ್ಲ ನಡಗ್ತಿತ್ತು. ನಡಗಿದಾಗ ಅಕ್ಕ ಇಬ್ಬರು ಅಕ್ಕದೇವರು ಅಕ್ಕನವರ ಪಾದಕ್ಕೂ ಅನಂತ ಶರಣಗಳನ್ನು ಸಲ್ಲಿಸುತ್ತಾ ಈ ಜವಾಬ್ದಾರಿಯನ್ನು ಹೊತ್ತಿರುವಂಥ ಹಿರಿಯ ಅಣ್ಣನಾದ ವಾದಿ ಅಣ್ಣನವರಿಗೂ, ಸಹೋದರ ತಮ್ಮ ಬಾಬು ಅವರಿಗೂ, ದಕ್ಷಿಣ ಕ್ಷೇತ್ರದ ಶಾಸಕರ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳಿಯವರಿಗೂ, ಅಕ್ಕನವರಿಗೂ, ಗಂಗಾಂಬಿಕಾ ಅಕ್ಕ ಭಾಳ ಮೆತ್ತಗರ ರೀ. ನಿಜವಾಗಿಯೂ ಅವ್ರ ಸ್ವಭಾವ ಮೆತ್ತಗದ. ಹಿಂದೆ ಅಕ್ಕ ಇದ್ದಾಗೂ ಸಹಿತ ಅಕ್ಕನ ಕೆಲ ಮುಂದೆ ಎದ್ದು ಹೋಗಿದವ್ರಲ್ಲ, ಒಂದು ಹೆಜ್ಜೆನೂ ಇಟ್ಟವ್ರಲ್ಲ. ಅಕ್ಕ ಎಲ್ಲಿ ನಡೆದ್ರಲ್ಲ ಹಿಂದೆ ಇರ್ತಾರೆ ಗಂಗು. ಇವತ್ತು ಮೃದು ಸ್ವಭಾವದ ಜೊತೆಗೆ ನಮ್ಮ ಪ್ರಭುದೇವ ಅವರು ಸಹಿತ ದೊಡ್ಡಕ್ಕ ಮಗ ಅಂತ ಅವರು ಪಾಲಿಸ್ಯಾರ. ಮಗನಿಗೂ ಬಿಡಬಾರ್ದು, ತಂಗಿಗೂ ಬಿಡಬಾರ್ದು. ಇವೆರಡು ಜೋಡಿ ಎತ್ಕೊಂಡು ನಾವು ತಗೊಂಡು ಹೋಗೋ ಕರ್ತವ್ಯ ನಮ್ದು. ಜೋಡಿ ಎತ್ಕೊಂಡು ತಗೊಂಡು ಹೋಗೋದು ನಮ್ಮ ಧರ್ಮ ಅದ. ಇವತ್ತು ಸಾಮೂಹಿಕ ಪ್ರಾರ್ಥನೆಯನ್ನು ಇವತ್ತು ನಾವು ಮಾಡಿದ್ವಿ. ಯಾಕಂದ್ರೆ 5 ವರ್ಷ ಆಯಿತು ಸಾಮೂಹಿಕ ಪ್ರಾರ್ಥನೆ ಯಾವುದೋ ಒಂದು ಕಾರಣಕ್ಕಾಗಿ ನಿಂತಿತ್ತು. ಆದರೆ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಶರಣಾರ್ಥಿಗಳು. ನಾನು ಅಕ್ಕರ ಬಗ್ಗೆ ಬಾಂಧವ್ಯ ಎನ್ನುವುದು ಹಸು ಕರುವಿಗೆ ಹಾಲುಣಿಸುವಂತಿರಬೇಕು. ಅದಕ್ಕೆ ಪ್ರತಿಯಾಗಿ ಹಸು ಕರುವಿಗೆ ಲೊಚಗುಟ್ಟುವಂತಿರಬೇಕು. ಆ ಬಾಂಧವ್ಯ ಪೂಜ್ಯ ಅಕ್ಕನವರಲ್ಲಿ ಹಾಗೂ ಪ್ರಣವ ಸ್ವರೂಪಿ ಪ್ರಭುದೇವರಲ್ಲಿ ಕಂಡು ತನ್ಮಯನಾಗಿ ನನ್ನ ನಾ ಮರೆತು ಹೋದೆ ಎಂದ ಬಸವ ಶಿಶು ಎಲ್ಲರಿಗೂ ಶರಣಾರ್ಥಿಗಳು.